ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ವಿಶೇಷ ವಿಡಿಯೋಗೆ ಸ್ವಾಗತ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ದಿನ ಮೇಷರಾಶಿಯಿಂದ ಮಿಥುನ ರಾಶಿಯವರೆಗಿನ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಅಂತೂ ಇಂತೂ ಮೇಷರಾಶಿಯವರು ಕಾಯ್ತಿದ್ದಂತಹ ಶುಭ ಕಾಲ ಬಂದೇ ಬಿಡ್ತು. ಗುರುವಿನ ಸ್ಥಾನಪಲ್ಲಟ್ಟಿನಿಂದಾಗಿ ಮೇಷರಾಶಿಯವರಿಗೆ ಗುರುಬಲ ಬರ್ತಾ ಇದೆ. ಇದೇ ಮೇ 1ರಂದು ಮೇಷರಾಶಿಯಲ್ಲಿರ್ತಕ್ಕಂತಹ ಗುರುವು ಶುಭಕ್ಕೆ ಹೋಗ್ತಾ ಇದ್ದಾನೆ. ವೃಷಭದಲ್ಲಿ ಈಗಾಗಲೇ ಸ್ಥಿತ ಆಗಿರ್ತಕ್ಕಂತಹ ಶುಕ್ರ ಗ್ರಹದೊಂದಿಗೆ ಸೇರಿ ಅವರಿಗೆ ಅತಿ ಉತ್ತಮವಾದಂತಹ ಫಲವನ್ನೇ ಮೇಷರಾಶಿಯವರಿಗೆ ಕೊಡ್ತಾ ಇದ್ದಾನೆ. ಈ ವರ್ಷ ಮೇಷರಾಶಿಯವರು ಮದುವೆಗೆ ಪ್ರಯತ್ನವನ್ನು ಪಟ್ಟರೆ ಡಿಸೆಂಬರ್ ಒಳಗಡೆನೆ ಅವರದ್ದು ಮದುವೆ ಆಗೋ ಸಂದರ್ಭಗಳು ಇದೆ. ಹಾಗೆಯೇ ಉದ್ಯೋಗವನ್ನು ಹಚ್ಚತಕ್ಕಂತಹ ಮಕ್ಕಳಿಗೂ ಸಹ ಉದ್ಯೋಗದಲ್ಲಿರ್ತಕ್ಕಂತಹ ಶುಭ ಕಾಲ ಇದಾಗಿರುತ್ತೆ. ಆರೋಗ್ಯದಲ್ಲಿ ಅತಿ ಉತ್ತಮವಾದಂತಹ ಬದಲಾವಣೆಯನ್ನು ಕಾಣ್ತಾರೆ. ಬಂಧು ಬಾಂಧವರನ್ನೇ ಅವರು ಹೊಂದ್ಕೊಂಡಿರ್ತಾರೆ. ಜೊತೆಗೆ ಆರಾಮಾಗಿ ಬಂಧು ಬಾಂಧವರ ಸಹಕಾರ ಇವರಿಗೆ ಸಿಗ್ತಾ ಇರುತ್ತೆ. ಗೆಳೆಯರನ್ನು ಇವರು ನಂಬಬಹುದು. ಕೆಲವು ವ್ಯಕ್ತಿಗಳು ಹಿತಶತ್ರುಗಳು ಅಂತ ಅನ್ನೋರು ಮಾತ್ರ ಇವರನ್ನ ದೂರ ಮಾಡ್ತಾರೆ ಹಾಗೂ ತೊಂದರೆಯನ್ನು ಕೊಡ್ತಾರೆ ಅನ್ನೋದು ಬಿಟ್ಟರೆ ಸಾಧಾರಣವಾಗಿ ಎಲ್ಲರಿಂದಲೂ ಸಹ ಮೇಷರಾಶಿಯವರಿಗೆ ಮೇ ತಿಂಗಳು ಉತ್ತಮವಾದಂಥ ಫಲವನ್ನು ಕೊಡ್ತಾ ಇದೆ. ಆದರೆ ತಮ್ಮ ಜನ್ಮಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳೇಬೇಕು. ಜನ್ಮಜಾತಕದಲ್ಲಿ ಯಾವ ಗ್ರಹಗಳು ಎಲ್ಲೆಲ್ಲಿ ಸ್ಥಿತವಾಗಿದವೋ, ಶಾಶ್ವತವಾಗಿ ಅಲ್ಲಿ ಎಲ್ಲೆಲ್ಲಿ ಸ್ಥಿತವಾಗಿದವೋ ಅದರ ಪರಿಣಾಮಗಳೇ ನಮಗೆ ಸಿಗ್ತಕ್ಕಂಥದ್ದು. ಆದರೆ ಅವಾಗ ಚಲನೆಯನ್ನು ಮಾಡ್ತಕ್ಕಂಥ ಸ್ಥಾನಪಲ್ಲಟ ಹೊಂದತಕ್ಕಂಥ ಗ್ರಹಗಳು ಸಹ ಅಲ್ಲಿ ಸ್ಥಿತವಾಗಿರುವ ಗ್ರಹಗಳ ಸಮ್ಮಿಲನದೊಂದಿಗೆ ಸೇರಿ ಹೊಸದಾದಂತಹ ಫಲಗಳನ್ನು ಕೊಡ್ತಕ್ಕಂಥದ್ದು, ಶುಭ ಫಲಗಳು ಅಶುಭ ಫಲಗಳು ಜೊತೆಗೆ ಸಿಗ್ತಕ್ಕಂಥದ್ದು ಆಗ್ತಾ ಇರುತ್ತೆ. ಆದ್ರಿಂದ ಎಲ್ಲಿಯೂ ಅತ್ಯಂತ ಬದಲಾವಣೆಯನ್ನು ತರ್ತಕ್ಕಂತಹ ಕಾಲ ಇದು ಮೇಷರಾಶಿಯವರಿಗೆ. ಆದರೆ ಮನಸ್ಸು ಬೇಕು, ಸ್ಥಿರ ಮನಸ್ಸು ಬೇಕು, ದೃಢ ಮನಸ್ಸು ಬೇಕು, ಸತತ ಕರ್ತವ್ಯ ನಿರ್ವಹಣೆ ಇರಬೇಕು. ಕಾರ್ಯನಿರ್ವಹಣೆಯನ್ನು ಲವಲವಿಕೆಯಿಂದ ಮಾಡ್ತಾನೆ ಇರಬೇಕು. ಹಾಗೂ ಹೊಸ ಅನ್ವೇಷಣೆಗಳನ್ನು ಮಾಡ್ತಾ ಇದ್ದರೆ ಈ ಸಾರಿ ಗುರು ನಿಮಗೆ ಅತಿ ಉತ್ತಮವಾದಂಥ ಫಲವನ್ನೇ ಕೊಡ್ತಾನೆ. ಹಾಗೂ ನೀವು ಬಯಸಿದ್ದೆಲ್ಲವನ್ನು ತಂದು ಕೊಡ್ತಾನೆ. ಹಣಕಾಸಿನ ತೊಂದರೆ ಆಗಲಿ, ಆರೋಗ್ಯ ತೊಂದರೆ ಆಗಲಿ, ಬಂಧು ಬಾಂಧವರ ಸಹಕಾರ ಆಗಲಿ, ಉದ್ಯೋಗದಲ್ಲಿ ಪ್ರಗತಿ ಆಗಲಿ, ಎಲ್ಲದೂ ಸಹ ನಿಮಗೆ ಈ ಸಲ ಸಿಗತ್ತೆ. ಮೇಷರಾಶಿಯವರು ವರ್ಷ ಪೂರ್ತಿ ಶುಭ ಫಲಗಳನ್ನೇ ಪಡಿಬೇಕು ಅಂತಾದರೆ ಒಂದು ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಬೇಕು. ದತ್ತಾತ್ರೇಯ ಸ್ತೋತ್ರವನ್ನು ಮಾಡಬೇಕು ಹಾಗೂ ದತ್ತಾತ್ರೇಯ ಸ್ವಾಮಿಯ ದರ್ಶನವನ್ನು ಮಾಡಿ ಪೂಜೆಯನ್ನು ಮಾಡಬೇಕು. ಜೊತೆಗೆ ನಾಗಪ್ಪನ ಪೂಜೆ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮಾಡಬೇಕು. ಮದುವೆಗಳಲ್ಲಿ ಬರ್ತಕ್ಕಂತಹ ಅಡೆತಡೆಗಳು ಸಹ ಹೋಗ್ತವೆ. ಇದರಿಂದ ಈ ಪೂಜೆಯಿಂದ ಪರಿಹಾರ ಆಗಿ ನಿಮಗೆ ಸುಸೂತ್ರವಾಗಿ ಮಂಗಳ ಕಾರ್ಯ ನೆರವೇರಲಿಕ್ಕೆ ಶುಭವಾಗುತ್ತೆ. ಗುರುಬಲ ಇಲ್ಲದೆ ಇರತಕ್ಕಂತಹ ರಾಶಿ ಅಂತಲೇ ಹೇಳಿದರೆ ವೃಷಭ ರಾಶಿ. ಗುರು ಹಾಗೂ ಶುಕ್ರ ಗ್ರಹ ಎರಡೂ ಗ್ರಹಗಳು ರಾಶಿಯಲ್ಲೇ ಇರೋದ್ರಿಂದ ರಾಶಿಯಲ್ಲಿ ಇರ್ತಕ್ಕಂತಹ ಜನ್ಮರಾಶಿಯಲ್ಲಿರ್ತಕ್ಕಂತಹ ಗುರು ಹೆಚ್ಚು ದುಃಖವನ್ನೇ ಕೊಡ್ತಾನೆ ಅನ್ನೋದು ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಹಾಗಾಗ್ಬಿಟ್ಟು ವೃಷಭ ರಾಶಿಯವರಿಗೆ ಈ ಸಾರಿ ಅಷ್ಟು ಗುರುವಿನ ಸಂಚಲನ ಒಳಿತನ್ನು ತರ್ತಾ ಇಲ್ಲ. ಸ್ವಲ್ಪ ಎಚ್ಚರದಿಂದ ನಡ್ಕೊಳ್ಬೇಕಾದ ಅಗತ್ಯ ವೃಷಭ ರಾಶಿಯವರಿಗೆ ಇದೆ. ವೃಷಭ ರಾಶಿಯವರಿಗೆ ಈ ಸಾರಿ ನಿಮ್ಮ ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ತಕ್ಕಂತಹ ಕಾರ್ಯಗಳೇ ಹೆಚ್ಚು ನಡೀತವೆ. ಬಂಧು ಬಾಂಧವರು, ಹಿತಶತ್ರುಗಳು ಹಾಗೂ ಸ್ನೇಹಿತರು ಇವರಿಂದ ಯಾರಿಂದ ಏನಾಗ್ತಿದೆ ಅನ್ನೋದು ಗೊತ್ತಾಗೋಕ್ಕಿಂತ ಮೊದಲೇ ನಿಮ್ಮ ಆತ್ಮಧೈರ್ಯವನ್ನು ಕುಗ್ಗಿಸ್ತಕ್ಕಂಥ ವಿಚಾರಗಳು ನಡೆದು ಹೋಗಿರ್ತವೆ. ಅದರಿಂದ ಸ್ವಲ್ಪ ಎಚ್ಚರಿಕೆಯ ನಡೆ ನಿಮಗೆ ತುಂಬಾ ಅಗತ್ಯ ಇರುತ್ತೆ. ಹಣಕಾಸಿನಲ್ಲೂ ಸಹ ಇಡ್ತಾ ಇರಬೇಕು. ಹಣ ಬಂದರೂ ಸಹ ಅದನ್ನು ಸಂಚಯನ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಆಗೋದಿಲ್ಲ. ಅದು ಬಂದ ಹಾಗೆ ಖರ್ಚಾಗಿ ಹೋಗಿರುತ್ತೆ. ಹಾಗೂ ವೃಥಾ ಖರ್ಚುಗಳೇ ಹೆಚ್ಚು ಬರಬಹುದು ಈ ಸಾರಿ. ಆದ್ದರಿಂದ ಮೇ ತಿಂಗಳಿನಿಂದ ವೃಷಭ ರಾಶಿಯವರು ಸ್ವಲ್ಪ ಎಚ್ಚರಿಕೆಯ ನಡೆಯನ್ನು ನಡೀಬೇಕು. ಮಾತುಕತೆಯಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ಹಣಕಾಸಿನ ವ್ಯವಹಾರಗಳು, ಬಂಧು ಬಾಂಧವರು ಹಾಗೂ ಆಸ್ತಿಪಾಸ್ತಿ ವಿಚಾರಗಳಲ್ಲಿಯೂ ಸಹ ಸ್ವಲ್ಪ ಎಚ್ಚರಿಕೆಯಿಂದ ಮುನ್ನಡಿಬೇಕು. ಎಲ್ಲಕ್ಕಿಂತ ಮೊದಲು ಎಂಥದಾದರೂ ಸಮಸ್ಯೆಗಳು ನಿಮಗೆ ಬಂದಿದ್ದೇ ಹೌದಾದರೆ ತಕ್ಷಣವೇ ಜ್ಯೋತಿಷಿಗಳಿಗೆ ಜಾತಕವನ್ನು ತೋರಿಸ್ಕೊಂಡು ಜನ್ಮಜಾತಕದಲ್ಲಿ ಏನು ಇದೆಯೋ ಅದೇ ರೀತಿಯಲ್ಲಿ ಫಲಗಳು ನಿಮಗೆ ಬರ್ತವೆ. ಈ ಗುರುವಿನ ಸ್ಥಾನಪಲ್ಲಟದಿಂದ ಉಂಟಾಗ್ತಕ್ಕಂತಹ ಬದಲಾವಣೆಯು ನಿಮ್ಮ ನಿಜವಾದ ಜಾತಕದಲ್ಲಿ, ಜನ್ಮಜಾತಕದಲ್ಲಿ ಸ್ಥಿತವಾಗಿರುವ ಗ್ರಹಗತಿಗಳ ಜೊತೆಗೆ, ಗ್ರಹಗಳ ಫಲಗಳ ಜೊತೆಗೇ ಮಿಳಿತ ಆಗೋದ್ರಿಂದ ಅದನ್ನು ಮೊದಲು ಬಿಡಬೇಕು. ನೀವು ಮೊದಲು ತೋರಿಸ್ಕೊಂಡು ನಂತರದಲ್ಲಿ ಪರಿಹಾರ ಕಾರ್ಯಗಳನ್ನು ಮಾಡಬೇಕು. ಯಾವುದೇ ಥರದಲ್ಲಿ ಹೇಳೋದಾದರೂ ಸಹ ವೃಷಭ ರಾಶಿಯವರಿಗೆ ಮೇ ತಿಂಗಳಿನಿಂದ ತುಂಬ ಎಚ್ಚರಿಕೆಯ ನಡೆ ಅಗತ್ಯ. ಸದಾಕಾಲ ದುರ್ಗಾಮಾತೆಯ ಸೇವೆಯನ್ನು ಮಾಡ್ತಾ ಇದ್ದರೆ ನಿಮಗೆ ಸಾಕಷ್ಟು ಒಳ್ಳೆಯ ಫಲಗಳೇ ಆಗುತ್ತೆ. ದುರ್ಗಾ ಪೂಜೆ ಆಗಲಿ, ದುರ್ಗಾ ಸಪ್ತಶತಿ ಆಗಲಿ, ಈ ರೀತಿ ದೇವಿ ಪೂಜೆಯನ್ನು ಸತತವಾಗಿ ನಿಮಗೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲವೂ ಮಾಡ್ತಾ ಬಂದರೆ ನಿಜವಾಗೂ ನಿಮಗೆ ಬರ್ತಕ್ಕಂತಹ ಕಷ್ಟಗಳೆಲ್ಲ ಮುಕ್ಕಾಲಂಶ ಪರಿಹಾರ ಆಗುತ್ತೆ. ಮಿಥುನ ರಾಶಿಯವರಿಗೆ ಇದು ಭ್ರಮೆಯ ವರ್ಷ.
ಇದೆ ಅಂತ ಅನಿಸ್ತಾ ಇರುತ್ತೆ, ಆದರೆ ಯಾವುದೂ ಇರೋದೇ ಇಲ್ಲ. ಪಡೆದೆ ಅಂತ ಅಂದ್ಕೊಂಡಿರ್ತೀರಿ, ಯಾವುದೂ ನಮ್ಗೆ ಧಕ್ಕೆ ಇರೋದಿಲ್ಲ. ಈ ರೀತಿಯಲ್ಲಿ ಭ್ರಮಾಕಾರಕವಾಗಿರ್ತಕ್ಕಂತಹ ಪರಿಸ್ಥಿತಿಯನ್ನು ತಂದುಕೊಡ್ತಾನೆ ಈ ಗುರುವಿನ ಸ್ಥಾನಪಲ್ಲಟ. ಬೇಡದ ಫಲಗಳನ್ನೇ ಮಿಥುನ ರಾಶಿಯವರಿಗೆ ಕೊಡ್ತಾ ಇದೆ. ಅಂದರೆ ಕಷ್ಟವನ್ನು ಪಡಿಬೇಕು. ಅವರು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ತುಂಬ ಕಷ್ಟಪಡಬೇಕಾಗುತ್ತೆ. ಫಲ ಮಾತ್ರ ನಿರೀಕ್ಷೆ ಮಾಡಿದಷ್ಟು ಬರೋದೇ ಇಲ್ಲ. ಏನೋ ಮಾಡ್ತಾರೆ, ಫಲ ಬಂದೇ ಬರುತ್ತೆ ಅಂದ್ಕೊಂಡಿರ್ತಾರೆ, ಬಂದಾಗುತ್ತೆ. ಆದರೆ ಅದು ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅನ್ನುವಂತಹ ಗಾದೆ ಒಂದಿದೆಯಲ್ಲ, ಆ ರೀತಿಯಲ್ಲಿ ಆಗೋಗುತ್ತೆ ಎಲ್ಲ ವಿಚಾರಗಳಲ್ಲಿಯೂ ಹಾಗೆ. ಆದ್ದರಿಂದ ಮಿಥುನ ರಾಶಿಯವರು ಮೇರ 2 ವರ್ಷಗಳವರೆಗೆ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ಹಣಕಾಸಿನ ವಿಚಾರ ಆಗಲಿ, ವ್ಯವಹಾರಗಳಾಗಲಿ, ಭೂ ವಿವಾದಗಳಾಗಲಿ, ದಾಂಪತ್ಯ ಜೀವನ ಆಗಲಿ, ಅಥವಾ ಸಂತಾನದ ವಿಚಾರವಾಗಲಿ, ಯಾವುದೇ ವಿಚಾರ ಆದರೂ ಸಹ ತುಂಬ ಎಚ್ಚರಿಕೆಯಿಂದ ನಡ್ಕೊಂಡು ಹೋಗಬೇಕು. ಸಮಾಧಾನದಿಂದ, ಎಷ್ಟು ತಾಳ್ಮೆಯಿಂದ ನೀವು ಸಮಸ್ಯೆಗಳನ್ನು ಪರಿಹಾರ ಮಾಡ್ತೀರೋ ಅಷ್ಟು ಒಳ್ಳೆಯದಾಗುತ್ತೆ. ಸ್ವಲ್ಪ ದುಡುಕಿದ್ರೂ ಸಾಕು, ಚಿಕ್ಕದೊಂದು ತಪ್ಪು ದೊಡ್ಡದಾದಂತಹ ಫಲವನ್ನು ಕೊಡುತ್ತೆ. ಅಂದರೆ ತಪ್ಪು ಫಲವನ್ನು ಕೊಡುತ್ತೆ. ಅದರ ಪರಿಣಾಮವನ್ನು ನೀವು ಕಷ್ಟಪಟ್ಟು ಎದುರಿಸಬೇಕಾಗುತ್ತೆ. ಆದ್ದರಿಂದ ಬಹಳ ಎಚ್ಚರದಿಂದ ಕಾರ್ಯವನ್ನು ಮಾಡಬೇಕು. ಸದಾಕಾಲ ಹನುಮಾನ್ ಚಾಲೀಸವನ್ನು ಪಠಿಸಿ ನಿಮ್ಮ ಮನಸ್ಸನ್ನು ಹಿಡಿತದಲ್ಲಿಟ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ ನಂತರದಲ್ಲಿ ನಿಮಗೆ. ಇದು ಗುರುಸ್ಥಾನ ಪಲಟದಿಂದ ಆಗ್ತಕ್ಕಂಥ ಪರಿಣಾಮವೇ. ಆದರೆ ನಿಜವಾಗಿಯೂ ನಿಮ್ಮ ಜನ್ಮ ಜಾತಕದಲ್ಲಿ ಉಚ್ಚ ಸ್ಥಾನದಲ್ಲಿ ಗ್ರಹಗಳು ಸ್ಥಿತವಾಗಿದ್ದರೆ ಆಗುವ ಪರಿಣಾಮಗಳೇ ಬೇರೆ ಆಗುತ್ತೆ. ಗುರು ಸ್ಥಾನಪಲ್ಲಟದಿಂದ ಅಶುಭ ಫಲಗಳೇ ಬಂದರೂ ಸಹ ಅದರಲ್ಲಿ ಗುರುವು ಉಚ್ಚ ಸ್ಥಾನದಲ್ಲಿ ಇದ್ದಿದ್ದೇ ಆದರೆ ನಿಮಗೆ ಅತ್ಯಂತ ಉತ್ತಮವಾದಂಥ ಫಲಗಳನ್ನೇ ತಂದುಕೊಡುತ್ತೆ. ಹಾಗೆಯೇ ಇನ್ನೂ ಉಳಿದಂತಹ 8 ಗ್ರಹಗಳು ಸಹ ನಿಮ್ಮ ಜಾತಕದ ಮೇಲೆ, ಭವಿಷ್ಯದ ಮೇಲೆ ಪರಿಣಾಮವನ್ನು ಬೀರ್ತಾ ಇರೋದ್ರಿಂದ ಇದು ಕೇವಲ ಗುರುವಿನ ಚಲನೆಯಿಂದ ಆಗ್ತಕ್ಕಂತಹ ಗೋಚಾರ ಫಲ ಅಷ್ಟೇ. ಆದ್ದರಿಂದ ನೀವು ಏನನ್ನೇ ನಂಬಬೇಕಾದ್ರೂ ಅಥವಾ ಯಾವುದಾದ್ರೂ ಪರಿಹಾರಗಳನ್ನು ಮಾಡಬೇಕಾದ್ರೂ ಮೊದಲು ನಿಮ್ಮ ಜನ್ಮಜಾತಕವನ್ನು ನುರಿತ ಜ್ಯೋತಿಷಿಗಳಲ್ಲಿ ತೋರಿಸ್ಬಿಟ್ಟು ನಂತರದಲ್ಲಿ ನಾವು ಹೇಳಿರ್ತಕ್ಕಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ. ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಮಿಥುನ ರಾಶಿಯವರು ಸಾಧಾರಣವಾಗಿ ಮೂಡಿಗಳು ಅಂತ ಹೇಳ್ತಾರಲ್ಲ, ಹಾಗೆ ಒಳ ಮನಸ್ಸನ್ನು ಇಟ್ಕೊಂಡಿರ್ತಾರೆ. ಮನಸ್ಸಲ್ಲೂ ಇದನ್ನು ಬಿಚ್ಚಿ ಯಾರ ಹತ್ರನೂ ಅನವಶ್ಯಕವಾಗಿ, ಅನಗತ್ಯವಾಗಿ ಯೋಚನೆಗಳನ್ನು ಮಾಡೋದು ಹೆಚ್ಚು. ಸುಮ್ಮನೆ ಯೋಚನೆ ಮಾಡ್ತಾ ಕೂತ್ಕೊಂಡು ಹಾಗಾಗುತ್ತಾ ಹೀಗಾಗುತ್ತಾ ಅಂತ ಮನಸ್ಸಿನಲ್ಲೇ ಯೋಚನೆ ಮಾಡಿಕೊಂಡು ಯಾವ ಕೆಲಸವನ್ನು ಮಾಡದೆ ಆಲಸ್ಯಗಳಾಗಿ ಕೂತ್ಕೊಳ್ಳೋದೇ ಹೆಚ್ಚು. ಮೂಡ್ ಸ್ವಿಂಗ್ ಆಗೋದು ಅಂತಾರಲ್ಲ, ಮೂಡ್ ಸ್ವಿಂಗ್ ಆಗೋದು ಯಾವಾಗಲೂ ಆಗ್ತಾನೆ ಇರುತ್ತೆ. ಸ್ಥಿರವಾದ ಮನಸ್ಸು ಇರೋದೇ ಇಲ್ಲ. ಆದ್ದರಿಂದ ಈ ಸ್ಥಿರವಾದ ಮನಸ್ಸನ್ನು ಅವರು ಪಡಿಬೇಕಾದ್ರೆ ಲಲಿತಾ ಸಹಸ್ರನಾಮವನ್ನು ಪ್ರತಿ ಶುಕ್ರವಾರ ಮತ್ತು ಮಂಗಳವಾರದ ದಿನ ಸಂಜೆ 6 ಗಂಟೆಗೆ ಉತ್ತರಾಭಿಮುಖವಾಗಿ ಕುಳಿತು ದೇವರ ಮನೆಯಲ್ಲಿ ಪಠಣವನ್ನು ಮಾಡಬೇಕು. ಇಲ್ಲ ಲಲಿತಾ ದೇವಿಯ ಪೂಜೆಯನ್ನು ಸಹ ಮಾಡ್ಬೋದು. ಎಲ್ಲಿ ಅದರ ಪೂಜೆ ನಡೀತಾ ಇದ್ದರೆ ಅಲ್ಲಿ ಹೋಗಿ ಭಾಗವಹಿಸಬಹುದು. ಲಲಿತಾ ದೇವಿಯ ದೇವಸ್ಥಾನಗಳಿಗೆ ಭೇಟಿ ಕೊಡ್ಬೋದು. ಇದನ್ನು ಮಾಡೋದ್ರಿಂದ ಮನಸ್ಸು ಸ್ಥಿಮಿತವನ್ನು ಹೊಂದುತ್ತೆ. ಯಾವ ಕಾರ್ಯದಲ್ಲಾದರೂ ಒಂದು ಸ್ವಲ್ಪ ಆಸಕ್ತಿ ಬರುತ್ತೆ ಹಾಗೂ ಶೀಘ್ರವಾಗಿ ಕಾರ್ಯವನ್ನು ಮಾಡುವಂತಹ ಶಕ್ತಿ ನಿಮಗೆ ಬರುತ್ತೆ.